ಸೊ ಇಷ್ಟೆಲ್ಲ ವಾದವನ್ನ ಆಲಿಸಿರುವಂತಹ ನ್ಯಾಯಾಧೀಶರು ಕೂಡ ಈಗ ಒಂದು ಪ್ರಶ್ನೆ ಮಾಡಿದ್ದಾರೆ SPP ಅವರನ್ನ. ಈ ಪ್ರಕರಣದಲ್ಲಿ CD ರಿಪೋರ್ಟ್ ಅನ್ನ ಇನ್ನೂ ಸಲ್ಲಿಸಿಲ್ಲ ಯಾಕೆ ಅಂತ SPPಗೆ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಕೇಸ್ ಡೈರಿಯನ್ನ ಯಾಕೆ ಸಲ್ಲಿಕೆ ಮಾಡಿಲ್ಲ ಅಂತ SPPಗೆ ನ್ಯಾಯಾಧೀಶರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಈಗ ಸಲ್ಲಿಕೆ ಮಾಡ್ತೀವಿ ಅದನ್ನ ನ್ಯಾಯಾಲಯದ ಮುಂದೆ ಅಂತ ಹೇಳಿ SIT ಪರ SPP ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಅದರ ಹಾಗೆ ಪೊಲೀಸ್ ಕೇಸ್ ಡೈರಿಯ ಸಲ್ಲಿಕೆ ಕೂಡ ಆಗಿದೆ. ಈಗ ಕೇಸ್ ಡೈರಿ ಸಲ್ಲಿಕೆ SDPS ಕೇಸ್ಗೆ ಮಾತ್ರ ಅನ್ವಯಿಸುತ್ತೆ ಅಂತ ಕೂಡ ಜಡ್ಜ್ರ ಈ ಪ್ರಶ್ನೆಗೆ SPP ಉತ್ತರ ಕೊಟ್ಟಿದ್ದಾರೆ. ಬಟ್ ಅದಕ್ಕೆ ನ್ಯಾಯಾಧೀಶರು ಮತ್ತೊಂದು ಕೇಸ್ನ ಉಲ್ಲೇಖ ಮಾಡಿದ್ದಾರೆ, ಹೈಕೋರ್ಟ್ ಕೇಸ್ ಒಂದರ ಉಲ್ಲೇಖ ಮಾಡಿದ್ದಾರೆ. ಯಾಕೆ SDPS ಅನ್ನ ಸಲ್ಲಿಕೆ ಮಾಡಬೇಕು ಮತ್ತೆ ಎಂಥ ಪ್ರಕರಣಗಳಲ್ಲಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮೂಲಕ ಆ ಉಲ್ಲೇಖವನ್ನು ನ್ಯಾಯಾಧೀಶರು ಮಾಡಿ ಸಲ್ಲಿಕೆ ಮಾಡಬೇಕು ಅದನ್ನು ನ್ಯಾಯಾಲಯಕ್ಕೆ ಅನ್ನೋದನ್ನು ಗಮನಕ್ಕೆ ತಂದಿದ್ದಾರೆ. ಇದೀಗ ಜೈನಾ ಕೊಠಾರಿ ಅವರ ವಾದ ಇಷ್ಟಕ್ಕೆ ಮುಕ್ತಾಯವಾಗಿದೆ ಅನ್ನುವಂಥ ಅಪ್ಡೇಟ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸುದೀರ್ಘವಾಗಿ ವಾದ ಮಂಡನೆ ಮಾಡಿದ್ದಾರೆ. 12:15ಕ್ಕೆ ವಾದ ಪ್ರತಿವಾದ ವಿಚಾರಣೆ ಆರಂಭ ಆಯಿತು. ಆರಂಭದಲ್ಲಿ CV ನಾಗೇಶ್ ಅವರು ಒಂದೆರಡು ಆಕ್ಷೇಪಗಳನ್ನು ಸಲ್ಲಿಕೆ ಮಾಡಿದ್ರು. ಬಿಟ್ರೆ ಸುದೀರ್ಘವಾಗಿ ಅಲ್ಲಿಂದ ಇಲ್ಲಿ ತನಕ ಜೈನಾ ಕೊಠಾರಿ ಅವರು SIT ಪರವಾಗಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಬಾರದು ಅಂತ ಹಲವಾರು ಪ್ರಕರಣಗಳ ಉಲ್ಲೇಖ ಮಾಡಿ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನ್ಯಾಯಾಲಯ ಜಾಮೀನನ್ನು ತಿರಸ್ಕರಿಸಬೇಕಾಗುತ್ತೆ ಅನ್ನೋದನ್ನ ನ್ಯಾಯಾಲಯದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಅಶೋಕ್ ನಾಯಕ್ ವಾದ ಮಾಡಲು ಪ್ರಾರಂಭಿಸಿದ್ದಾರೆ. ಆರಂಭದಲ್ಲೇ ಅವರು ಕೇಳ್ಕೊಂಡಿದ್ದ ಹಾಗೆ ನಾವು ಇಬ್ಬಿಬ್ಬರು ಪ್ರಾಸಿಕ್ಯೂಟರ್ಗಳು ಇವತ್ತು ವಾದ ಮಂಡನೆ ಮಾಡ್ತೀವಿ, ಆದರೆ ಒಬ್ಬರು ಮಾಡಿದ ವಾದವನ್ನ ಆ ಯಾವುದೇ ಅಂಶಗಳನ್ನ ಮತ್ತೊಬ್ಬರ ವಾದದಲ್ಲಿ ರಿಪೀಟ್ ಮಾಡಲ್ಲ ಅಂತ. ಸೊ ಈಗ ಅಶೋಕ್ ನಾಯಕ್ ವಾದ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಇದಕ್ಕೆ CV ನಾಗೇಶ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆರಂಭದಲ್ಲೂ ಕೂಡ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಒಂದು ಪ್ರಕರಣದಲ್ಲಿ ಒಬ್ಬ ಪ್ರಾಸಿಕ್ಯೂಟರ್ ಮಾತ್ರ ವಾದ ಮಾಡಬೇಕು, ಇಬ್ಬಿಬ್ಬರು ಪ್ರಾಸಿಕ್ಯೂಟರ್ಗಳು ವಾದ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ರೇವಣ್ಣ ಅವರ ಪರ ವಕೀಲ CV ನಾಗೇಶ್ ಅವರ ವಾದ ಆಗಿರುವಂಥದ್ದು. ಒಂದು ಕೇಸ್ಗೆ ಎಷ್ಟು ಜನ ಪಿಪಿಗಳು ಬೇಕು, ಇದು CV ನಾಗೇಶ್ ಅವರು ವ್ಯಕ್ತಪಡಿಸ್ತಾ ಇರುವಂಥ ಆಕ್ಷೇಪ. ಇದು CRPC 24A ಈ ನಿಯಮದ ಉಲ್ಲಂಘನೆ ಆಗುತ್ತೆ ಅಂತ ಕೂಡ CV ನಾಗೇಶ್ ವಾದ ಮಾಡ್ತಾ ಇದ್ದಾರೆ. ಇದಕ್ಕೆ ಅಶೋಕ್ ನಾಯಕ್ರಿಂದ ಕೂಡ ಪ್ರತಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ವರ್ಕ್ಲೋಡ್ ಜಾಸ್ತಿ ಇದ್ದಾಗ ಹಂಚಿಕೊಂಡು ವಾದ ಮಾಡ್ತೀವಿ ಅನ್ನುವಂಥ ಉತ್ತರ ಕೊಟ್ಟಿದ್ದಾರೆ. ಇಬ್ಬಿಬ್ಬರು ಪ್ರಾಸಿಕ್ಯೂಟರ್ಗಳು ವಾದ ಮಾಡುವುದರ ಅವಶ್ಯಕತೆ ಇಲ್ಲ. 24A ಉಲ್ಲಂಘನೆ ಆದಾಗ ಆಗುತ್ತೆ. ಒಂದು ಪ್ರಕರಣದಲ್ಲಿ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡಬೇಕಾಗತ್ತೆ. ಆದರೆ ಇಷ್ಟೊತ್ತಿನವರೆಗೂ ಕೂಡ ಇಲ್ಲಿ ಜೈನಾ ಕೊಠಾರಿ ವಾದ ಮಂಡನೆ ಮಾಡಿದ್ದಾರೆ. ಈಗ ನೋಡಿದ್ರೆ ಅಶೋಕ್ ನಾಯಕ್ ವಾದ ಮಂಡನೆಗೆ ಬಂದಿದ್ದಾರೆ. 24A ಉಲ್ಲಂಘಿಸಿದ ಹಾಗಾಗುತ್ತೆ, ಇದಕ್ಕೆ ಅವಕಾಶ ಮಾಡಿಕೊಟ್ರೆ ಅಂತ. ವರ್ಕ್ಲೋಡ್ ಹೆಚ್ಚಿದ್ದಾಗ ಆ ರೀತಿಯಾಗಿ ಮಾಡಬಹುದು, ನಾವು ಹಂಚ್ಕೊಂಡಿದ್ದೀವಿ ಯಾವ್ಯಾವ ಅಂಶಗಳನ್ನು ಯಾರು ವಾದ ಮಂಡನೆ ಮಾಡಬೇಕು ಅಂತ ಅನ್ನುವಂಥದ್ದು. ಅಶೋಕ್ ನಾಯಕ್ ಕೂಡ ಅದಕ್ಕೆ ಪ್ರತಿ ಆಕ್ಷೇಪವನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಮಾಡಿದಂಥ ವಾದವನ್ನು ನಾನು ರಿಪೀಟ್ ಮಾಡೋದಿಲ್ಲ ಅಂತ ಆರಂಭದಿಂದಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ. ಬಟ್ ರೇವಣ್ಣ ಪರ ವಕೀಲರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಯಾಧೀಶರು ನಿರ್ಧಾರ ಮಾಡಲಿ ಅಂತ CV ನಾಗೇಶ್ ಹೇಳಿದ್ದಾರೆ. ಸೊ ನ್ಯಾಯಾಧೀಶರು ನಿರ್ಧಾರ ಮಾಡಬೇಕೀಗ ಮತ್ತೊಬ್ಬರು ಪ್ರಾಸಿಕ್ಯೂಟರ್ಗೆ ವಾದ ಮಾಡೋದಕ್ಕೆ ಅವಕಾಶ ಕೊಡಬಹುದಾ ಇಲ್ವಾ? ಯಾಕಂದರೆ 24A ಉಲ್ಲಂಘನೆ ಆಗುತ್ತೆ ಒಂದು ವೇಳೆ ಅವಕಾಶ ಕೊಟ್ಟರೆ ಅನ್ನುವಂಥದ್ದನ್ನು ಕೂಡ ಬಹಳ ತೀವ್ರವಾಗಿ ಪ್ರತಿಪಾದಿಸ್ತಾ ಇದ್ದಾರೆ CV ನಾಗೇಶ್ ಅವರು. ಒಬ್ಬ ವಕೀಲರು ವಾದ ಮಾಡಲಿ, ಒಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಪ್ರಕರಣದಲ್ಲಿ ವಾದ ಮಂಡನೆ ಮಾಡೋದು ಸೂಕ್ತ. ಇಬ್ಬಿಬ್ಬರು ಪ್ರಾಸಿಕ್ಯೂಟರ್ಗಳ ಅಗತ್ಯ ಏನಿದೆ? ಇಬ್ಬಿಬ್ಬರು ಪಿಪಿಗಳು ವಾದ ಮಂಡನೆ ಮಾಡುವಂಥ ಅಗತ್ಯತೆ ಏನಿದೆ? ಒಂದು ವೇಳೆ ಈ ರೀತಿಯಾಗಿ ಅವಕಾಶ ಮಾಡಿಕೊಟ್ರೆ 24A ಉಲ್ಲಂಘನೆ ಆಗುತ್ತೆ. ಆ ನಿಯಮದ ಪ್ರಕಾರ ಒಬ್ಬರಿಗೆ ಮಾತ್ರ ವಾದ ಮಂಡನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅಂತಿಮವಾಗಿ ವಾದ ಪ್ರತಿವಾದ ಆಕ್ಷೇಪಣೆ ಪ್ರತಿ ಆಕ್ಷೇಪಣೆ ಆಗಿದೆ. ಅದಾದಮೇಲೆ ನ್ಯಾಯಾಧೀಶರು ಅದ್ರ ಬಗ್ಗೆ ನಿರ್ಧಾರ ಮಾಡಲಿ ಅಂತ ಹೇಳಿ ಅಂತಿಮವಾಗಿ CV ನಾಗೇಶ್ ಅವರು ಹೇಳಿದ್ದಾರೆ. ನನಗೆ ಅವರು ವಾದಿಸೋದಕ್ಕೆ ತೊಂದರೆ ಇಲ್ಲ, ಆದರೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ನ್ಯಾಯಾಧೀಶರು ನಿರ್ಧಾರ ಮಾಡಲಿ ಅನ್ನೋದಕ್ಕೆ, ಅಂದರೆ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ನ್ಯಾಯಾಧೀಶರ ನಿರ್ಧಾರ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ನೋಡಬೇಕು. ಬಟ್ ಅಶೋಕ್ ನಾಯಕ್ ಹೇಳ್ತಾ ಇದ್ದಾರೆ, ವರ್ಕ್ಲೋಡ್ ಹೆಚ್ಚಿದ್ದಾಗ ಒಂದು ಭಾಗ ಅವರು ವಾದ ಮಾಡ್ತಾರೆ, ಮತ್ತೊಂದಷ್ಟು ಅಂಶಗಳಿಗೆ ನಾನು ತಯಾರಾಗಿ ಬಂದಿದ್ದೀನಿ, ವಾದ ಮಂಡನೆ ಮಾಡ್ತೀನಿ ಅನ್ನುವಂಥದ್ದು. ಸೊ ಅದಕ್ಕೆ ಅವಕಾಶ ಇದೆ ಅಂತ ಅಶೋಕ್ ನಾಯಕ್ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ CV ನಾಗೇಶ್ ಹೇಳ್ತಾ ಇರೋದು ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ಲ, ಅವರು ವಾದ ಮಂಡನೆ ಮಾಡಲಿ, ಅದಕ್ಕೆ ನಮಗೆ ಆಕ್ಷೇಪಣೆ ಇಲ್ಲ. ಆದರೆ ಇಬ್ಬಿಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಒಂದು ಪ್ರಕರಣದಲ್ಲಿ ಏಕಕಾಲದಲ್ಲಿ ವಾದ ಮಂಡನೆ ಮಾಡಬಾರ್ದು, 24A ಉಲ್ಲಂಘನೆ ಆಗುತ್ತೆ, ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇದನ್ನು ನಾನು ನ್ಯಾಯಾಲಯದ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಇನ್ನುಳಿದಿದ್ದನ್ನು ನ್ಯಾಯಾಧೀಶರು ನಿರ್ಧಾರ ಮಾಡಲಿ. ಅಂದರೆ ಈಗಾಗಲೇ ಇಷ್ಟೊತ್ತು ಜೈನಾ ಕೊಠಾರಿ ತಮ್ಮ ವಾದ ಮಂಡನೆ ಮಾಡಿದ್ದಾರೆ, ಈಗ ಅಶೋಕ್ ನಾಯಕ್ ವಾದ ಮಂಡನೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದಕ್ಕೆ ಆಕ್ಷೇಪಣೆಯನ್ನಂತೂ ಸಲ್ಲಿಸಿದ್ದಾರೆ CV ನಾಗೇಶ್.
24A ಉಲ್ಲಂಘನೆ ಆಗುತ್ತೆ. ಕಾನೂನಿನಲ್ಲಿ ಏನಿದೆ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡಬೇಕು. ಇಬ್ಬಿಬ್ಬರು ಪಿಪಿಗಳು ಇಲ್ಲಿ ವಾದ ಮಾಡೋ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಅವ್ರ ಪ್ರಶ್ನೆ, ಅದು ಅವರ ಆಕ್ಷೇಪಣೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವರ್ಕ್ ಲೋಡ್ ಜಾಸ್ತಿ ಇದೆ, ಕೆಲಸದ ಒತ್ತಡ ಜಾಸ್ತಿ ಇರೋ ಕಾರಣ ನಾವು ಆ ಕೆಲಸವನ್ನ ಹಂಚಿಕೆ ಮಾಡ್ಕೊಂಡಿದ್ದೀವಿ. ಒಂದು ಭಾಗವನ್ನ ಜೈನಾ ಕೊಠಾರಿ ವಾದ ಮಂಡನೆ ಮಾಡಿದ್ದಾರೆ, ಉಳಿದ ಸಾಕಷ್ಟು ಅಂಶಗಳಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ತಯಾರಾಗಿ ಬಂದಿದ್ದೀನಿ, ಅದನ್ನ ನ್ಯಾಯಾಧೀಶರ ಗಮನಕ್ಕೆ ತರೋ ನಿಟ್ಟಿನಲ್ಲಿ ನಾನು ವಾದ ಮಂಡನೆ ಮಾಡ್ತಾ ಇದ್ದೀನಿ ಅಂತ. ಬಟ್ ಅದಕ್ಕೆ ಅವಕಾಶ ಇಲ್ಲ ಅನ್ನೋದು CV ನಾಗೇಶ್, ರೇವಣ್ಣ ಅವರ ಪರ ವಕೀಲರ ವಾದ ಆಗಿರುವಂಥದ್ದು. ಅಂತಿಮವಾಗಿ ಅದನ್ನು ನ್ಯಾಯಾಧೀಶರು ನಿರ್ಧಾರ ಮಾಡಬೇಕು ಅಂತ CV ನಾಗೇಶ್ ಹೇಳ್ತಾ ಇದ್ದಾರೆ. ಅವಕಾಶ ಮಾಡಿಕೊಡಿ ಅಂತ ಅಶೋಕ್ ನಾಯಕ್ ಕೂಡ ನ್ಯಾಯಾಧೀಶರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಅದರಂತೆ ಈಗ ವಾದ ಆರಂಭ ಆಗಿದೆ. ಸೊ ಅಶೋಕ್ ನಾಯಕ್ ಈ ಆಕ್ಷೇಪಣೆಯ ಬಳಿಕ ವಾದ ಆರಂಭ ಮಾಡಿದ್ದಾರೆ. ಅಲ್ಲಿಗೆ ಅವರಿಗೆ ವಾದ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆದರೂ ಅವರನ್ನು ಅಂದರೆ ಅವರು ಬರೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಅಂತ ಮೊಮ್ಮಕ್ಕಳ ವಿಚಾರದ ಬಗ್ಗೆ ಅವರು ಹೇಳ್ತಾ ಇರೋದು. ವಾದವನ್ನು ಆರಂಭ ಮಾಡಿ ದೂರುದಾರರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಅದನ್ನು ಉಲ್ಲೇಖ ಮಾಡ್ತಿದ್ದಾರೆ. ವಿಕ್ಟಿಮ್ ಒಬ್ಬರು ಅಜ್ಜಿ, ಅಂದರೆ ಒಬ್ಬರು ವೃದ್ಧೆ ಆಗಿದ್ದಾರೆ, ಅವ್ರಿಗೆ ಮೊಮ್ಮಕ್ಕಳು ಕೂಡ ಇದ್ದಾರೆ, ಅವ್ರು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೂ ಅವರನ್ನು ಕರೆದುಕೊಂಡು ಹೋಗಿದ್ದಾರೆ ಅಂತ, ಅಂದರೆ ಕಿಡ್ನ್ಯಾಪ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಬಂದು ಮನೆ ಹತ್ರ ಕರೆದಾಗ ಅವ್ರು ಬರಲ್ಲ ಅಂತ ಹೇಳಿದ್ದಾರೆ, ಬಲವಂತವಾಗಿ ಅವರನ್ನು ಕರ್ಕೊಂಡು ಹೋಗಿರೋದು ಅನ್ನೋ ಅಂಶವನ್ನು ನ್ಯಾಯಾಲಯದ ಗಮನಕ್ಕೆ ತರ್ತಿದ್ದಾರೆ. ಅವರನ್ನು ಕರೆದುಕೊಂಡು ಹೋಗಿ ತೋಟದ ಮನೆಯಲ್ಲಿ ಇಟ್ಟಿದ್ದಾರೆ, ಒತ್ತೆಯಾಳುವಾಗಿ ಅವರನ್ನು ಇಟ್ಕೊಂಡಿದ್ದಾರೆ. ರೇವಣ್ಣನ ಹಿಂದಿನ ಆಪ್ತ ಸಹಾಯಕನ ತೋಟದಲ್ಲಿ ಇವರನ್ನ ಇಟ್ಟಿರೋದು ಅಂತ ಅಶೋಕ್ ನಾಯಕ್ ವಾದ ಮಂಡಿಸಿದ್ದಾರೆ. ಇಲ್ಲಿ ಒತ್ತೆಯಾಳಾಗಿಡುವಂಥ ಬಗ್ಗೆ ಅಶೋಕ್ ನಾಯಕ್ ವಾದ ಮಂಡನೆ ಮಾಡ್ತಾ ಇರೋದು, ಅಂದರೆ ಕಿಡ್ನ್ಯಾಪ್ ಕೇಸ್ ಆಗಿರೋದ್ರಿಂದ ಪ್ರಮುಖವಾಗಿ ಈ ಅಂಶಗಳ ಬಗ್ಗೆ ಇವರು ಗಮನ ಕೇಂದ್ರೀಕರಿಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ 120B ಇದನ್ನು ಕೂಡ ಸೇರಿಸಲಾಗಿದೆ. ನಮ್ಮ ತನಿಖಾಧಿಕಾರಿ ಈಗಾಗಲೇ ಹೇಳಿದ್ದಾರೆ, ಆ ಸಂತ್ರಸ್ತೆಯನ್ನು ರಕ್ಷಣೆ ಮಾಡಿದ ಮೇಲೆ ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಸೆಕ್ಷನ್ 120B ಕೂಡ ಈ ಪ್ರಕರಣದಲ್ಲಿ ಸೇರಿಸಿರೋದ್ರಿಂದ ನಮ್ಮ ತನಿಖಾಧಿಕಾರಿಗಳು ಹೇಳಿದ್ದಾರೆ, 120B ಅಂದರೆ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಂದರೆ ಒಳಸಂಚು, ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಇಲ್ಲಿ, ಹಾಗಾಗಿ ಕಿಡ್ನ್ಯಾಪ್ ಮಾಡಿ ಒತ್ತೆಯಾಳಾಗಿ ಇರಿಸ್ಕೊಂಡಿದ್ದಾರೆ ಅನ್ನುವಂಥ ಸೆಕ್ಷನ್ ಅದು 120B ಅಂತ ಹೇಳಿದ್ರೆ. ಅದು ಯಾಕೆ ಅಂತ ವಾದ ಮಾಡ್ತೀನಿ ಅಂತ ಅಶೋಕ್ ನಾಯಕ್ ಹೇಳ್ತಾ ಇದ್ದಾರೆ. ಅಂದರೆ ಇದು ಕಿಡ್ನ್ಯಾಪ್ ಮಾಡಿರೋದೇ ಹೌದು, ಇದಕ್ಕೆ ಒಳಸಂಚು ರೂಪಿಸಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ. ಎಲ್ಲಿ ಆ ಸಂತ್ರಸ್ತೆ ತಮ್ಮ ವಿರುದ್ಧವಾಗಿ ಹೇಳಿಕೆ ಕೊಟ್ಬಿಟ್ರೆ, ದೂರು ದಾಖಲಿಸಿಬಿಟ್ರೆ ಸಂಕಷ್ಟ ಎದುರಾಗುತ್ತೆ ಅನ್ನೋ ಕಾರಣಕ್ಕೆ ಒಳಸಂಚನ್ನು ರೂಪಿಸಿ ಷಡ್ಯಂತ್ರ ಮಾಡಿ ಆಕೆಯನ್ನ, ಆ ವೃದ್ಧೆಯನ್ನ ಇವರು ಮನೆ ಬಳಿ ಹೋಗಿ ಬಲವಂತವಾಗಿ ಕರ್ಕೊಂಡು ಹೋಗಿ ರೇವಣ್ಣ ಅವರ ಈ ಹಿಂದಿನ ಆಪ್ತ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ ಒಬ್ಬನ ತೋಟದ ಮನೆಯಲ್ಲಿ ಬಲವಂತವಾಗಿ ಇರಿಸ್ಕೊಂಡಿದ್ರು. ಅದಕ್ಕಾಗಿ ಇಲ್ಲಿ 120B ಸೆಕ್ಷನ್ ಹಾಕಿರೋದು. ಆ ಬಗ್ಗೆ ನಾನೀಗ ವಾದ ಮಂಡನೆ ಮಾಡ್ತೀನಿ, ಆ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನು ನ್ಯಾಯಾಲಯದ ಗಮನಕ್ಕೆ ತರಬೇಕಿದೆ ಅಂತ ಅಶೋಕ್ ನಾಯಕ್ ವಾದ ಮಂಡಿಸ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಒಳಸಂಚನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಅದು ಯಾಕೆ ಅನ್ನೋದನ್ನು ನ್ಯಾಯಾಲಯದ ಗಮನಕ್ಕೆ ತರೋದು ಬಹಳ ಪ್ರಮುಖವಾಗುತ್ತೆ. ಆತ ದೇಶ ಬಿಟ್ಟು ಓಡಿ ಹೋಗಿದ್ದಾನೆ, ಅಂದರೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಆತ ದೇಶ ಬಿಟ್ಟು ಓಡಿ ಹೋಗಿದ್ದಾನೆ, ರಾಜತಾಂತ್ರಿಕ ಪಾಸ್ ಬಳಕೆ ಮಾಡ್ಕೊಂಡು ಹೋಗಿದ್ದಾನೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದಿದ್ರಿಂದ ಸಂಸದರಿಗೆ ಸಿಗುತ್ತೆ, ಅದನ್ನು ಬಳಕೆ ಮಾಡಿಕೊಂಡು ಆತ ತನ್ನ ಮೇಲಿರೋ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ದೇಶ ಬಿಟ್ಟು ಓಡಿ ಹೋಗಿದ್ದಾನೆ. ಅಲ್ಲಿ ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ಚರ್ಚೆಗೆ ಹೋಗಿದ್ದಾನಾ? ಇಲ್ಲ, ಒಳಸಂಚು ಮಾಡಿದ್ದಾರೆ. ತಪ್ಪಿಸ್ಕೊಳ್ಳೋದಕ್ಕೆ ಆತ ಈ ಪಾಸ್ಪೋರ್ಟನ್ನು ದುರ್ಬಳಕೆ ಮಾಡಿಕೊಂಡು ದೇಶ ಬಿಟ್ಟು ಹೋಗಿರೋದು. ಈಗ ಈ ಪ್ರಕರಣದಲ್ಲಿ ಇವರಿಗೆ ಬೇಲ್ ಕೊಟ್ಟರೆ ಈ ಒಳಸಂಚುಗಳು, ಷಡ್ಯಂತ್ರಗಳು ಪ್ರಭಾವ ಬೀರೋದು, ಒತ್ತಡ ಹೇರೋದು ಇದೆಲ್ಲ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಈ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರೋ ನಿಟ್ಟಿನಲ್ಲಿ ನಾನೀಗ ವಾದ ಮಂಡನೆ ಆರಂಭ ಮಾಡ್ತಾ ಇದ್ದೀನಿ ಅಂತ ಅಶೋಕ್ ನಾಯಕ್ ಅವರ ವಾದ ಮಂಡನೆ ಆರಂಭಿಸಿದ್ದಾರೆ. ಇಲ್ಲಿ ಮಗ ಅಮ್ಮನನ್ನ ರೇಪ್ ಮಾಡುವ ದೃಶ್ಯವನ್ನ ನೋಡ್ತಾನೆ. ಅಂದರೆ ಮಗ, ಆ ಸಂತ್ರಸ್ತ ಇದ್ರಲ್ಲ ಅವ್ರ ಮಗನೇ ಕಿಡ್ನ್ಯಾಪ್ನ ದೂರು ಕೊಟ್ಟಿದ್ದದ್ದು, ಅದರ ಬಗ್ಗೆ ಕೂಡ ವಕೀಲರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳ ಬಳಿ ಕೂಡ ಹೇಳಿಕೆ ನೀಡಿದ್ದಾನೆ, ಮಗನೇ ಬಂದು ದೂರು ಕೊಟ್ಟಿರೋದು, ಇದೆಲ್ಲವನ್ನ ಪರಿಗಣಿಸಿ ಅಂತ ಹೇಳ್ತಿದ್ದಾರೆ.